ನೋಡಿ, ಇದು ನಮಗೆ ಅತಿ ದೊಡ್ಡ ಸುದ್ದಿ. ಯಾಕೆಂತಂದರೆ ಅದು ವಾಲ್ಮೀಕಿ ನಿಗಮದ ದುಡ್ಡನ್ನು ಲಪಟಾಯಿಸಿರುವಂಥದ್ದು. ಕೇವಲ ದುರುಪಯೋಗ ಮಾತ್ರ ಅಲ್ಲ ಸರ್, ತಿಂದು ನೀರು ಕುಡಿಯುವಂಥ ಪ್ರಯತ್ನಗಳಾಗ್ತಾ ಇತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ನಾಯಕರು, ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ನಾಯಕರು, ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿಯಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ನಾಯಕರು, ಶ್ರೀರಾಮುಲವರು ವಾಲ್ಮೀಕಿ ಸಮುದಾಯದ ನಾಯಕರು, ಉಗ್ರಪ್ಪ ಅವರು ಕಾಂಗ್ರೆಸ್ನಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ನಾಯಕರು, ಅನೇಕರಿದ್ದಾರೆ ಇಂಥದ್ದು. ಆಮೇಲೆ ಅದಕ್ಕಾಗಿ ಎತ್ತಿಟ್ಟಿದ್ದಂಥ ದುಡ್ಡು ಅದನ್ನು ಲಪಟಾಯಿಸುವ, ಕಬಳಿಸುವ. ಈಗ 25 ಕೋಟಿಗಿಂತ ಜಾಸ್ತಿ ಆದ ತಕ್ಷಣ CBI ಯಾರನ್ನು ಕೇಳಬೇಕಾಗಿಲ್ಲ. ಈಗ DYSP ಅಥವಾ DK ರವಿ ಈ ಕೇಸನ್ನೆಲ್ಲ CBI ಬರಬೇಕು ಅಂತಂದರೆ ರಾಜ್ಯ ಸರ್ಕಾರ ಬರ್ಕೊಡ್ಬೇಕು. ಇಲ್ಲ ನೀವು ಬನ್ನಿ, ಇದರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ಅಂತೇಳಿ. ಇದಕ್ಕೆ ಹಂಗಿಲ್ಲ. ಅದಕ್ಕೆ RBI ರೂಲೇ ಇದೆ, 25 ಕೋಟಿಗಿಂತ ಜಾಸ್ತಿ ಹಣ ಹೆಚ್ಚು ಕಡಿಮೆ ಆದರೆ ನೀವು ನಾಳೆ ಯಾವುದಾದ್ರೂ ಗಿಲ್ಡ್ರ್ ಆಗಿಬಿಟ್ಟು ಒಂದು 50 ಕೋಟಿ 25 ಕೋಟಿ ಹೆಚ್ಚು ಕಡಿಮೆ ಮಾಡಿದ್ರು ಅಂತಂದರೆ CBI ಎಂಟ್ರಿ ಕೊಡುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾಯ್ತು ಹೇಳಿ? CBI ಎಂಟ್ರಿ ಕೊಟ್ಟರು ಪರವಾಗಿಲ್ಲ, 25-50 ಕೋಟಿ ವ್ಯವಹಾರ ಮಾಡೋಣ ಅಂತೇಳಿ. ಓಕೆ, ಆದರೆ ನೋಡಿ, ಇದನ್ನು ಕೊನೆ ತನಕ ಈ ಎಲೆಕ್ಷನ್ ಟೈಮಲ್ಲೆಲ್ಲ ಮರ್ತೋಗ್ಬಿಡ್ತಾರೆ, ಬೇರೆ ಯಾವುದೇ ಚಾನಲಲ್ಲಿ ಇದು ಓಡಲ್ಲ ನೋಡಿ. ಆದರೆ ನಾವು ಅದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಅದು ನಿಜವಾಗಲೂ ವಾಲ್ಮೀಕಿ ಸಮುದಾಯದ ಪ್ರತಿಯೊಬ್ಬರು ಬೀದಿಗಿಳಿಬೇಕಾಗಿತ್ತು, ಪಾರ್ಟಿ ವೈಸ್ ಅಲ್ಲ. BJP ಅವರು ಬೀದಿಗಿಳಿತಾರೆ, ಅದು ಬಿಡಿ, ಅವರು ಲಾಭ ಇದ್ದರೆ, ರಾಜಕೀಯ ಲಾಭ ಇದ್ದರೆ ಅವರು ಬೀದಿಗಿಳಿತಾರೆ. BJP ಅವರು ತಪ್ಪು ಮಾಡಿದರೆ ಕಾಂಗ್ರೆಸ್ನವರು ತಮಗೆ ಲಾಭ ಇದ್ದರೆ ಬೀದಿಗಿಳಿತಾರೆ. ನಮ್ಮ ಲಾಭ ಅಲ್ಲ, ಅದು ವಾಲ್ಮೀಕಿ ಸಮುದಾಯಕ್ಕೆ ಲಾಭ ಆಗಬೇಕು. ಬನ್ನಿ, ಇದರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಬೆಂಗಳೂರಿನಿಂದ ಬಸವರಾಜ್ ಲೈವಲ್ಲಿ ಇರ್ತಾರೆ. ಆಮೇಲೆ ಮಂಡ್ಯದಿಂದ ಆನಂದ್ ಇರ್ತಾರೆ. ಆನಂದ್ ಇವತ್ತು ಏನು ಗೊತ್ತಿಲ್ಲ ನಮಗೆ, ಚಲುವರಾಯಸ್ವಾಮಿಗೆ ರಾಜೀನಾಮೆ ಕೊಡಿಸ್ತಾರಾ ಇಲ್ವೋ, ಕೊಡಬೇಕಾ ಕೊಡಬಾರ್ದಾ, ಅದರ ಬಗ್ಗೆ ಎಲ್ಲ ಮಾತಾಡೋಣ. ಅಥವಾ ಅದೊಂದು ಪಾಸಿಂಗ್ ಕಮೆಂಟ್ ದಿನತೆ ಅಂದರೆ BJPಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಜುಮ್ಲಾ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಭಾಳ ಇದಾಯ್ತಲ್ಲ, ಅದನ್ನು ಅಮಿತ್ ಶಾ ಕೇಳ್ತಾರೆ, ಏನು ಸರ್ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದು ರಾಜಕೀಯ ಸಂದರ್ಭದಲ್ಲಿ ಹೇಳುವಂಥ ಒಂದು ಜುಮ್ಲಾ ಅಂತ ಹೇಳಿದರು. ಆಮೇಲೆ ಇತ್ತೀಚೆಗೆ ಅದು ಭಾಳ ಫೇಮಸ್ ಆಯಿತು. 400 ಸೀಟ್ ಬರುತ್ತಾ ಸರ್ ಅಂತ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರೀ, ಅದೊಂದು ತಂತ್ರಗಾರಿಕೆ ಅನ್ನುವಂಥ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಇರುತ್ತೆ. ಆದರೆ ಇಬ್ಬರು ಕೂಡ ಹೇಳಿದ್ದಾರೆ, ಒಬ್ಬ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾನೆ ಅಂತ ಹೇಳಿದ್ರೆ ಶಾಸಕ, ಮತ್ತೊಂದು ಕಡೆ ನಾನು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ಅದೇನಾಗುತ್ತೆ ಅದರ ಬಗ್ಗೆ ಕೇಳೋಣ, ನಮ್ಮಲ್ಲಿ ಸ್ಟೋರಿಗಳಲ್ಲಿ ರೆಡಿ ಇದೆ. ಅದಕ್ಕಿಂತ ಮೊದಲು ಬರ್ತೀನಿ ನಿಮ್ಮ ಬಳಿಗೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾಗೇಂದ್ರ ನೆತ್ತಿ ಮೇಲೆ ವಾಲ್ಮೀಕಿ ಹಗರಣದ ತೂಗುಗತ್ತಿ. ಸಚಿವರ ಕುರ್ಚಿಗೆ ಕುತ್ತು ತಂದ 85 ಕೋಟಿ ಅಕ್ರಮ. 85 ಕೋಟಿ ಅಕ್ರಮ. ಇವರನ್ನು ಬಚಾವ್ ಮಾಡುವಂಥ ಎಲ್ಲ ಚಾನ್ಸಸ್ ಇತ್ತು ಒಂದು ವೇಳೆ ಕೇವಲ CID ಕೇಸ್ ಆಗಿದ್ದರೆ. ಆದರೆ ಏನಂತಾರೆ ಅದಕ್ಕೆ, ಇವರು ಚಾಪೆ ಕೆಳಗೆ ತೂರಿದ್ರೆ CBI ರಂಗೋಲಿಕರಿಗೆ ತೂರುವಂಥ ಸಾಧ್ಯತೆ ಇದೆ. CBIಗೆ ಡೈರೆಕ್ಟಾಗಿ ಎಂಟ್ರಿ ಆಗೋದಕ್ಕೆ ಅವಕಾಶ ಇದೆ. RBI ರೂಲ್ಸ್ ಇದೆ, ಇಷ್ಟು ಕೋಟಿ ಅವ್ಯವಹಾರಗಳಾದರೆ ಅಂತೇಳಿ. ಹಿಂದೆ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗೋದು ಬಹುತೇಕ ಖಚಿತ. ಯಾಕಂದರೆ ಆಲ್ರೆಡಿ ಅದರ ನಿಗಮದ MD ಪದ್ಮನಾಭ್ ಇವರ ಹೆಸರನ್ನೇ ಹೇಳಿದ್ದಾರಂತೆ. ಆಮೇಲೆ ರಾಜೀನಾಮೆ ಬಗ್ಗೆ CM ಅವರಿಂದಲೇ ಅಧಿಕೃತ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ ಮತ್ತೆ CM ಭೇಟಿಯಾಗಲಿರುವ ನಾಗೇಂದ್ರ ಮಧ್ಯಾಹ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಫಿಕ್ಸ್ ಅನ್ನುವಂಥದ್ದು. ವಾಲ್ಮೀಕಿ ಹಗರಣದ ವರದಿ ಬಿತ್ತರಿಸಿದ್ದ ರಿಪಬ್ಲಿಕ್ ಕನ್ನಡ ಪ್ರಕರಣದ ಸಂಪೂರ್ಣ ವರದಿಯನ್ನು ಬಿತ್ತರ ಮಾಡಲಾಗಿತ್ತು. ನಾನು ನಿಮಗೆ ಅವತ್ತಿಂದ ಭಾಳ ಗಿಳಿಗೆ ಪಾಠ ಮಾಡ್ದಂಗೆ ಹೇಳ್ತಾ ಇದ್ದೆ, ಏನದು ಕತೆ, ಹೆಂಗೆ ದುಡ್ಡನ್ನು ತೆಗೆದ್ರು, ಹೆಂಗೆ ದುಡ್ಡನ್ನು ಲಪಟಾಯಿಸುವಂಥ ಪ್ರಯತ್ನವನ್ನು ಮಾಡಿದರು, ಒಂದು ಅಕೌಂಟಲ್ಲಿದ್ದ ದುಡ್ಡನ್ನು ಮತ್ತೊಂದು ಅಕೌಂಟಿಗೆ ಹೆಂಗೆ ಲಪಟಾಯಿಸಿದ್ರು. ಹಾಗಾಗಿ ಭಯಪಟ್ಟಂತಹ ಚಂದ್ರಶೇಖರಯ್ಯ ಹೆದರ್ಕೊಂಡು ಸುಸೈಡ್ ಮಾಡ್ಕೊಂಡ್ಬಿಟ್ರು. ಈ ಸಚಿವರು ಸೂಚನೆ ಕೊಟ್ಟಿದ್ದರು ಮತ್ತೊಂದು ಅಕೌಂಟ್ ಮಾಡಲಿಕ್ಕೆ ಅಂಥೇಳಿ. ಹಾಗಾಗಿ ಅಲ್ಲಿ CID ಎಂಟ್ರಿ ಕೊಡುತ್ತೆ. CID ಎಂಟ್ರಿ ಕೊಟ್ಟು ಅದರ ಪದ್ಮನಾಭಯ್ಯ ಅಂತ ಏನಿರ್ತಾರೆ ಅವ್ರನ್ನ ಕೇಳುತ್ತೆ, ಏನಪ್ಪ ಹೌದೇನಪ್ಪ ಅಂತಂದ್ಬಿಟ್ಟು, ಹೌದು ಸರ್ ಇದೇ ಸಚಿವರು ಹೇಳಿದ್ದಾರಂತೆ. ಈ ನಡುವೆ ಇಲ್ಲೇ ಎಲ್ಲ ನಡೆದೋಗ್ಬಿಡ್ತಿತ್ತು. CID ಕೊಟ್ಟು ಎಲ್ಲ ಮ್ಯಾನೇಜ್ ಅಂದರೆ ಪೊಲಿಟಿಕಲ್ ಮ್ಯಾನೇಜ್ ಆಗ್ತಿತ್ತು. ಪರವಾಗಿಲ್ಲ, ಮುಖ್ಯಮಂತ್ರಿಗಳು ಕೂಡ ಹೇಳಿದರು ವರದಿ ಬಂದಲ್ಲಿ. ಅದು ನಿಮಗೆ ಒಂದು 2-3 ತಿಂಗಳಾದ ನಂತರ ಏನು ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತೀವಲ್ಲ, ಮರ್ತೋಗ್ಬಿಡ್ತದೆ. ನಾವು ಇನ್ನೊಂದು ಸುದ್ದಿಯ ಹಿಂದೆ ಹೋಗ್ತೀವಿ, ನಮಗೂ ಬೈತಾರೆ, ಆ ಸುದ್ದಿನ ಹಂಗೆ ಬಿಟ್ಬಿಟ್ರಲ್ಲ ಅಂತೇಳಿ. ನಮಗೆ ಅದರ ಹಿಂದೆ ಓಡಬಹುದು, ಅಷ್ಟಾಗ ಇನ್ನೊಂದು ಸುದ್ದಿ ಬಂದಿರುತ್ತಲ್ಲ. ಸೊ ಹಾಗಾಗಿ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ವಿ ನಾವು.
ನಮ್ಮ ವರದಿ ನೋಡಿ ತರಾಟೆಗೆ ತೆಗೆದುಕೊಂಡಿದ್ದ ವಿಪಕ್ಷ ಚಂದ್ರಶೇಖರ್ ಸಾವಿಗೆ ನ್ಯಾಯ ಕೊಡಿಸಲು ಮುಂದಾದ ರಿಪಬ್ಲಿಕ್. ಈಗಲೂ ಹೇಳ್ತಾ ಇದ್ವಿ, ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಒಂದು 25 ಲಕ್ಷ ಅಥವಾ 50 ಲಕ್ಷ ಕೊಡಿ, ಸರ್ಕಾರಕ್ಕೆ ಕೊಡಬೇಕು. ಅವರೊಬ್ಬರ ಪ್ರಾಮಾಣಿಕ ಆಗಿರೋ ಕಾರಣಕ್ಕಾಗಿ ಅವರು ತೀರ್ಕೊಂಡಿದ್ದಾರೆ. ಆ ಮೂಲಕ ಇಂಥ ಒಂದು ಭ್ರಷ್ಟಾಚಾರವನ್ನು ಹೊರಗೆ ತಂದಿದ್ದಾರೆ. ಒಂದು ವೇಳೆ ಚಂದ್ರಶೇಖರ್ ಅಯ್ಯ ಪ್ರಾಮಾಣಿಕ ಅಲ್ಲದೇ ಇದ್ದರೆ, ಏನು ಸರ್ ನನ್ನ ಹತ್ರ ಹಿಂಗೆಲ್ಲ ಮಾಡಿಸ್ತಾ ಇದ್ರಿ, ನನಗೂ ಸ್ವಲ್ಪ ಕೊಡಿ ಸರ್ ಅಂದಿದ್ರೆ ಕೊಡ್ತಿದ್ರು. ಆಯಿತಾ? ಹಂಗಾಗಿಲ್ಲ ನೋಡಿ. ಇವೆಲ್ಲದರ ನಡುವೆ, ಭ್ರಷ್ಟಾಚಾರದ ನಡುವೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಮ್ಮಿಂದ ದೂರ ಆಗ್ತಾ ಇದ್ದಾನೆ ಅಂತ ಅನ್ನುವಾಗ ಆ ಪ್ರಾಮಾಣಿಕ ವ್ಯಕ್ತಿಗೆ ನಾವು ಸ್ಪಂದಿಸಬೇಕಾಗತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 16ನೇ ತಾರೀಕಿನ ತನಕ ಏನೋ ನೀತಿ ಸಂಹಿತೆ ಇರುತ್ತೆ. ಅದರ ನಂತರವಾದರೂ ನೀವು 25ರಿಂದ 50 ಲಕ್ಷ ಆ ಫ್ಯಾಮಿಲಿಗೆ ಕೊಡಬೇಕು. ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಸರ್ಕಾರ ಕೊಡೋಕ್ಕಾಗೋದಿಲ್ಲ, ನಾವು ಕೊಡೋಣ ರೀ. ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಕಳ್ಕೊಳ್ಳೋದು ಅಥವಾ ಭಾಳ ಕಷ್ಟ. ಈ MC ನಾಣಯ್ಯ JDSನಲ್ಲಿದ್ದರಲ್ಲ, MLC ಹೇಳ್ತಾ ಇದ್ರು, ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಯಾರು ಅಂತ. ನೀವು ಏನು ಅಪ್ರಾಮಾಣಿಕರೇ ತುಂಬಿದ್ದಾರೆ, ಎಷ್ಟು ಜನ ಅಪ್ರಾಮಾಣಿಕರಿದ್ದಾರೆ ಅಂತ ನೀವು ಲೆಕ್ಕ ಹಾಕೋದಕ್ಕಿಂತ ಪ್ರಾಮಾಣಿಕರು ಎಷ್ಟಿದ್ದಾರೆ ಅಂತ ಲೆಕ್ಕ ಇದ್ರೆ ಲೆಕ್ಕ ಬೇಗ ಮುಗಿದೋಗ್ಬಿಡುತ್ತೆ ಅಂತ. ಈಗ 100 ಜನರಲ್ಲಿ ಎಷ್ಟು ಅಪ್ರಾಮಾಣಿಕರು ಎಷ್ಟು ಪ್ರಾಮಾಣಿಕರು ಅಂತಂದರೆ, ಅಪ್ರಾಮಾಣಿಕರು ಲೆಕ್ಕ ಹಾಕಬೇಡಿ ಅಂತ, ಅದೊಂದು 89 ತನಕ ಇರುತ್ತೆ ಅಂತ. ಆ ಕಡೆಯಿಂದ ಲೆಕ್ಕ ಹಾಕಿ 100, 99, 98, 97 ಪ್ರಾಮಾಣಿಕರು ಸಿಗ್ತಾರೆ, ಭಾಳ ಕಡಿಮೆ ಸಿಗ್ತಾರೆ ಅಂತೇಳಿ. ಪ್ರಾಮಾಣಿಕರು ಭಾಳ ಕಡಿಮೆ ಇದ್ದಾರೆ ಸರ್. ಅವರನ್ನು ರಕ್ಷಿಸಬೇಕಾದ, ಅಂಥವರಿಗೆ ಸ್ಫೂರ್ತಿ ಕೊಡಬೇಕಾದ ಜವಾಬ್ದಾರಿ ನಮ್ಮದು. ಇನ್ನು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ CBI ಎಂಟ್ರಿ ಕೊಟ್ಟಿದೆ. ಸಚಿವ ನಾಗೇಂದ್ರ, PA ನೆಕ್ಕುಂಟಿ ನಾಗರಾಜ್ ಅವರ ಬಂಧನ ಆಗಿದೆ. ಅಲ್ಲದೆ ಯಾವುದೇ ಕ್ಷಣದಲ್ಲೂ ಸಚಿವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಬಹುತೇಕ ರಾಜೀನಾಮೆ ಕೊಡ್ತಾರೆ. ಆವತ್ತಿನಿಂದ ಇವತ್ತಿನ ತನಕ ಯಾವ ರೀತಿ ನಾವು ಇದನ್ನು ಫಾಲೋ ಅಪ್ ಮಾಡಿದ್ವಿ, ಬನ್ನಿ ಒಂದು ಸ್ಟೋರಿ ನೋಡೋಣ. ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿದ CM ಸಿದ್ದು. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಚಿವ ನಾಗೇಂದ್ರ ರಾಜೀನಾಮೆ ಫೇಕ್ಸ್. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ಭಾರಿ ಭ್ರಷ್ಟಾಚಾರವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಇದೀಗ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದ್ದು. ಗೋಲ್ಮಾಲ್ನಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಭಾರಿಯಾಗಿರೋ ಆರೋಪ ಕೇಳಿ ಬಂದಿದೆ. ಈ ಮಧ್ಯೆ CM ಸಿದ್ದರಾಮಯ್ಯ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿದ್ದಾರಂತೆ. CM ಸೂಚನೆ ನೀಡಿದರೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಹೋರಾಟಕ್ಕೆ ಬೆಂಬಲ ಸಿಕ್ಕಿದಂತೆ. ವಾಲ್ಮೀಕಿ ಹಗರಣದ ಬಗ್ಗೆ ಸಾಲು ಪ್ರತಿಭಟನೆಗಳು ನಡೆದವು. ವಿರೋಧ ಪಕ್ಷಗಳು ಸಚಿವ ನಾಗೇಂದ್ರ ಹಾಗೂ CM ರಾಜೀನಾಮೆಗೆ ಆಗ್ರಹಿಸಿ ವಾಗ್ದಾಳಿ ನಡೆಸುತ್ತಿವೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಸಚಿವ ನಾಗೇಂದ್ರ, ರಾಜೀನಾಮೆಗೆ ಒತ್ತಡ ಇಲ್ಲ, ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಇಲ್ಲ, ಖಂಡಿತವಾಗಿ ಯಾರು ಕೂಡ ಒತ್ತಡ ಮಾಡಲಿಲ್ಲ, ನನಗೆ ಯಾರು ಕೂಡ ಹೇಳಿಲ್ಲ. ಯಾಕಂದರೆ ಇಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಅದರಲ್ಲಿ ಕೂಲಂಕುಷ ತನಿಖೆ ಆಗ್ತಾ ಇದೆ. ತನಿಖೆಗೆ ಬಂದಮೇಲೆ ಇವತ್ತು SIT ಕೊಡು ಅಂತೇಳಿ ನಾನೇ ಹೇಳಿದ್ದು. ಇಲ್ಲ, ಯಾಕಂದ್ರೆ ನಾನು ಸಚಿವನಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ನಾನು ಸಸ್ಪೆಂಡ್ ಮಾಡಿದೆ. ಅಲ್ಲಿರುವಂಥ ಒಬ್ಬ ಅಧಿಕಾರಿಗೆ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ. ಅವನು ಯಾತಕ್ಕಾಗಿ ಸತ್ತ, ಆ ಒಬ್ಬ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿ ಪಾಪ ಒಳ್ಳೆ ಅಧಿಕಾರಿ ಇದ್ದ, ಅವ್ರು ಯಾವ್ದಕ್ಕೆ ಸತ್ತರು, ಇವನ್ನೆಲ್ಲ ಕೂಡ ಕೂಲಂಕುಷವಾಗಿ ನಾವು ಇದು ಮಾಡ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. CBI ಅಂಗಳ ತಲುಪಿದ ಹಗರಣದ ತನಿಖೆ ಚೆಂಡು. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಅಖಾಡಕ್ಕೆ CBI ಎಂಟ್ರಿ ಕೊಟ್ಟಿದೆ. ಯೂನಿಯನ್ ಬ್ಯಾಂಕ್ ದೂರಿನ ಅನ್ವಯ FIR ದಾಖಲಾಗಿದ್ದು. ಬ್ಯಾಂಕ್ನ 3 ಅಧಿಕಾರಿಗಳಾದ ಬ್ಯಾಂಕ್ ಶಾಖೆಯ ಆಗಿನ ಮುಖ್ಯಸ್ಥೆ ಸುಚಿಸ್ಮಿತಾ ರೌಲ್, ಶಾಖೆಯ ಉಪಮುಖ್ಯಸ್ಥೆ ದೀಪಾಡಿ, ಲೆಕ್ಕಾಧಿಕಾರಿ V ಕೃಷ್ಣಮೂರ್ತಿ ಅವರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಈ ಆಧಾರದಲ್ಲಿ ಸಚಿವ ನಾಗೇಂದ್ರಗೆ CBI ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧ ತೆಲಂಗಾಣ ಫಾಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಸತ್ಯನಾರಾಯಣ ಇಟಕಾರಿಯನ್ನ ಬಂಧಿಸಿ 8 ದಿನ SIT ಕಸ್ಟಡಿಗೆ ತೆಗೆದುಕೊಂಡಿದೆ. ಸಚಿವ ನಾಗೇಂದ್ರ ಆಪ್ತನಿಗೆ SIT ಗಾಳ. ಸದ್ಯ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ SIT ಒಬ್ಬೊಬ್ಬರನ್ನೇ ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. ಇದೀಗ ಸಚಿವ ನಾಗೇಂದ್ರನ ಆಪ್ತ ನೆಕ್ಕಂಟಿ ನಾಗರಾಜ್ ಎಂಬುವರನ್ನು SIT ಅಧಿಕಾರಿಗಳು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಭಾಳ ಮುಖ್ಯವಾಗಿ ಗಮನಿಸಿದ್ರಿ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಸವರಾಜ್. ನಾವು ಹೇಳ್ತಾ ಇದ್ದೀವಿ, ಒಂದು ವೇಳೆ CBI ಎಂಟ್ರಿ ಆಗದೇ ಇದ್ದರೆ ಇಲ್ಲೇ ಎಲ್ಲವನ್ನು ಮುಗಿಸುವಂಥ ಪ್ರಯತ್ನಗಳಾಗ್ತಾ ಇತ್ತ. ಈಗ CBI ಎಂಟ್ರಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಕೊಡಲೇಬೇಕಾಗತ್ತಾ? ಏನಿದೆ ಅಪ್ಡೇಟ್ಸ್ ಕಾಂಗ್ರೆಸ್ ವಲಯದಿಂದ? ಖಂಡಿತ ಜಯಪ್ರಕಾಶ್, ನೀವು ಹೇಳ್ತಾ ಇರೋದು ಸತ್ಯ ಇದೆ. ಯಾಕಂದರೆ SIT ರಚನೆ ಮಾಡಿ ಇದನ್ನು ಇಲ್ಲೇ ಮುಚ್ಚಿ ಹಾಕಬಹುದು ಅಥವಾ ಸಚಿವರ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥದ್ದು ಸರ್ಕಾರದ ನಿಲುವಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಕೈ ಮೀರಿ ಹೋಗಿಬಿಟ್ಟಿದೆ. ಇದು ಸುಮೋಟ ಕೇಸನ್ನು ಈಗ CBI ದಾಖಲಿಸ್ಕೊಂಡಿದೆ. ಯಾಕೆಂದರೆ ಅದು ಬ್ಯಾಂಕ್ ಕೊಟ್ಟಂಥ ದೂರಿನ ಅನ್ವಯ. ಈಗಾಗಲೇ RBI ರೂಲ್ಸ್ ಇರೋದ್ರಿಂದ ಅದು ಅವರ ಕೆಲಸವನ್ನು CBI ಮಾಡ್ತಾ ಇದೆ. ಅನಿವಾರ್ಯವಾಗಿ CBI ಎಂಟ್ರಿ ಆಗಿರೋದ್ರಿಂದ ಸಚಿವರನ್ನು ತನಿಖೆಗೆ ಕರೆದರೆ ಇದು ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂಥ ಮುಜುಗರ ಆಗುತ್ತೆ. ಯಾಕಂದರೆ 1 ವರ್ಷ ತುಂಬಿದೆ, ಗ್ಯಾರಂಟಿಗಳು
ಯೋಜನೆಗಳನ್ನು ಕೊಟ್ಟಿದ್ದೇವೆ, ಜನಪ್ರಿಯತೆ ಇದೆ ಅಂತ ಹೇಳ್ಕೊಂಡು ಓಡಾಡ್ತಕ್ಕಂಥ ನಾಯಕರು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ. ಹಾಲಿ ಸಚಿವರು ಪದೇ ಪದೇ ಎನ್ಕ್ವೈರಿಗೆ ಹೋದರೆ ಅನ್ನುವಂಥದ್ದು ಮತ್ತು ಈಗಾಗಲೇ ಕೂಡ FIR ದಾಖಲಾಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಯಾವಾಗ FIR ದಾಖಲಾಯಿತು ಆವಾಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿರ್ತಕ್ಕಂಥದ್ದು. ನಿನ್ನೆ CM ಸಿದ್ದರಾಮಯ್ಯ ಅವರು DCM DK ಶಿವಕುಮಾರ್ ಪರಮೇಶ್ವರನವ್ರನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಸುದೀರ್ಘ ಚರ್ಚೆಯ ಬಳಿಕ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ನಿನ್ನೆ ಬಳ್ಳಾರಿಯಲ್ಲಿದ್ದರು ನಾಗೇಂದ್ರ, ಮಧ್ಯಾಹ್ನದ ಬಳಿಕ ಅವರನ್ನು ತರಾತುರಿಯಲ್ಲಿ ಕರೆಸ್ಕೊಂಡು ಸುದೀರ್ಘವಾಗಿ 2 ಗಂಟೆಗಳ ಕಾಲ ಮತ್ತೆ ಚರ್ಚೆ ಮಾಡ್ತಾರೆ. ಯಾವ ರೀತಿಯಾಗಿ ಈ ತನಿಖೆಗಳಾಗುತ್ತೆ, ನಾವು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾದಂಥ ಮುಜುಗರ ಆಗಬಹುದು, ಮುಂದೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನುವಂಥದ್ದು ಸಂಪೂರ್ಣವಾಗಿ ಚರ್ಚೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ರಾಜೀನಾಮೆ ತೆಗೆದುಕೊಳ್ಳೋದು ಬಹಳ ಸೂಕ್ತ ಅನ್ನುವಂಥದ್ದು. ಆ ನಿರ್ಧಾರ ಈಗ ಸ್ಪಷ್ಟವಾಗಿದೆ. ಬೆಳಗ್ಗೆ 9:30ಕ್ಕೆ CM ಸಿದ್ದರಾಮಯ್ಯ ಅವರನ್ನ ನಾಗೇಂದ್ರ ಅವರು ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಆ ಸಂದರ್ಭದಲ್ಲೇ ರಾಜೀನಾಮೆ ಕೊಡ್ತಾರಾ ಅಥವಾ ಮಧ್ಯಾಹ್ನದ ಬಳಿಕ ಥ್ಯಾಂಕ್ ಯು. ಇದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಈಗ ಮತ್ತೆ ಚುರುಕು ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ವಿಪಕ್ಷ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಬನ್ನಿ, ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರೇ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ನೀವು ಕೊಟ್ಟಂತಹ ಡೆಡ್ಲೈನ್ಗೆ ಈವರೆಗೂ ಕೂಡ ಕ್ಯಾರೆ ಅಂದಿಲ್ಲ. ಮುಂದೆ ಏನು ಸರ್? ಅವರು ಮತ್ತೆ ಮೋದಿ ಪ್ರಧಾನಿ ಆಗ್ತಾರಾ ಇಲ್ಲೋ ಅನ್ನೋ ಡೌಟಲ್ಲಿದ್ದರು. ಅದರಿಂದ ತಡೆ ಹಿಡ್ಕೊಂಡು ಬಂದಿದ್ದರು. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ದಲಿತರ ಹಣವನ್ನು 187 ಕೋಟಿ ನೀರು ಕುಡಿದಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಪಾಲು ಇದೆ. ಅದರಲ್ಲಿ ಕೇಂದ್ರದ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಎಲ್ಲ ಪಾಲು ಇದೆ ಇದರಲ್ಲಿ. ನಾವು ನಾಳೆ ಗವರ್ನರ್ನ ಭೇಟಿ ಮಾಡಿ ಇವತ್ತು ನಾವು ಗವರ್ನರನ್ನು ಭೇಟಿ ಮಾಡಿ ಈ ಸರ್ಕಾರ, ಸಿದ್ದರಾಮಯ್ಯನವರು, ಮಂತ್ರಿಮಂಡಲ ಎಲ್ಲರೂ ಭಾಗಿಯಾಗಿರೋದ್ರಿಂದ ಈ ಸರ್ಕಾರ ವಜಾ ಮಾಡಬೇಕು, ಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆ ಮಂತ್ರಿ ಇಬ್ಬರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಇವತ್ತು ನಾವು ವಿಧಾನ ಸಭೆಯಿಂದ, ನನ್ನ ಆಫೀಸು ವಿರೋಧ ಪಕ್ಷದ ಆಫೀಸಿಂದ ನಮ್ಮೆಲ್ಲ ಯಾರ್ಯಾರು ಇವತ್ತು ಶಾಸಕರು ಇರ್ತಾರೆ, ಸುಮಾರು 15-20 ಜನ ಶಾಸಕರು ಇವತ್ತು ಬರ್ಬೋದು, ಅವ್ರನ್ನ ಜೊತೆಯಲ್ಲಿ ನಾನು ಮತ್ತು ವಿಜಯೇಂದ್ರ ಅವರ ನಾವಿಬ್ಬರ ನೇತೃತ್ವದಲ್ಲಿ ರಾಜಭವನಕ್ಕೆ ಹೋಗಿ ನಮ್ಮ ಮೆಮೊರಂಡಮನ್ನು ಕೊಟ್ಟು 187 ಕೋಟಿ ದಲಿತರ ಹಣವನ್ನು ನುಂಗದಂಥ ಈ ಸರ್ಕಾರಕ್ಕೆ ವಜಾ ಮಾಡಬೇಕು ಅಂತೇಳಿ ಆಗ್ರಹ ಮಾಡೋಕ್ಕೆ ನಾವು ನಾಳೆ ನಮ್ಮ ವಿರೋಧ ಪಕ್ಷದ ನಾಯಕರ ಚೇಂಬರಿಂದ ನಾವು ಅಲ್ಲಿಗೆ ತೆರಳ್ತಾ ಇದ್ದೀವಿ. ಆರ್ ಅಶೋಕ್ ಅವರು ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ಪಕ್ಷದಲ್ಲೂ ಕೂಡ ಇದೆ. ಆದರೆ ತಾವು ಇದನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದು ಕೂಡ ಈಗ ತಮಗೆ ಭಾಳ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಈ ವಿಕೆಟ್ ಬೀಳೋವರೆಗೂ BJP ವಿರಮಿಸುವುದಿಲ್ಲ. ಎನಿ ಕಾಸ್ಟ್ ಈ ವಿಕೆಟ್ ಬೀಳೋವರೆಗೂ BJP ವಿರಮಿಸುವುದಿಲ್ಲ. ಸಿದ್ದರಾಮಯ್ಯನವರೇ ನೇರವಾಗಿ ಈ ಒಂದು ಹಗರಣದಲ್ಲಿ ಮುಖ್ಯ ಪಾತ್ರದಾರರು ಅವರೇ ಇರೋದು. ಆದ್ದರಿಂದ ಅವ್ರ ರಾಜೀನಾಮೆನೂ ಕೇಳ್ತೀರಿ, ಮಂತ್ರಿ ರಾಜೀನಾಮೆನೂ ನಾವು ಕೇಳೋರಿದ್ದೀರಿ. ರಾಜೀನಾಮೆ ಕೊಡೋವರೆಗೂ ನಾವು ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಫಸ್ಟ್ ವಿಕೆಟ್ ಬಿದ್ದೇ ಬೀಳ್ತೈತೆ, ಗ್ಯಾರಂಟಿ ಬೀಳ್ತೈತೆ. ಬೀಳೋ ರೀತಿ BJP ಹೋರಾಟವನ್ನು ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಒಟ್ಟಾರೆಯಾಗಿ ಈ ವಿಕೆಟ್ ಏನಿದೆ, ನಾಗೇಂದ್ರ ಅವರ ವಿಕೆಟ್ ಬೀಳೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ BJP ಹಾಗೇನು ವಿಪಕ್ಷ ವಿರಮಿಸುವಂಥ ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ರಾಜಭವನಕ್ಕೆ ಕಾಲ್ನಡಿಗೆಯ ಮೂಲಕ ಹೋಗಿ ಮನವಿಯನ್ನು ಕೊಟ್ಟು ನಾಗೇಂದ್ರ ಅವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡೋದಕ್ಕೂ ಕೂಡ ಸಿದ್ಧರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್.